ನಮ್ಮಪ್ಪ ಹೇಳ್ತಿದ್ದ ಬೆಂಗಳೂರವ್ರು ನಂಬಾರ್ದಂತ. ಬೆಂಗಳೂರವ್ರನ್ನಲ್ಲ, ಯಾರನ್ನ ನಂಬಾರ್ದು? ಶಿವಣ್ಣ ಅವ್ರ ಜೊತೆಗೆ 131 ಮೂವಿ ಏನಿದೆ ಅವ್ರದ್ದು, ಆ ಮೂವಿನಲ್ಲೂ ಕೂಡ ನೀವು ಕಾಣಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಶಿವಣ್ಣ ಅವ್ರ ಜೊತೆಗೆ ಆಕ್ಟ್ ಮಾಡಿದಂತ ಒಂದು ಎಕ್ಸ್ಪೀರಿಯನ್ಸ್. ಒಂದೇ ಶಾಟ್ ಆಕ್ಚುಲಿ ನಾನು ಆಕ್ಟ್ ಮಾಡಿದ್ದೆ ಇದುವರೆಗೂ. ಅದು ಆಕ್ಚುಲಿ ಆ ಸೀನ್ ಒಳಗೆ ಅದು ಒಂದೇ ಒಂದ್ ಶಾಟ್ ಅಲ್ಲಿ ನಾನು ಶಿವಣ್ಣ ಅವರು ಫೇಸ್ ಟು ಫೇಸ್ ಆಗೋದಿರ್ತದೆ. ಅಲ್ಲಿಗೆ ಅದೇ ಲಾಸ್ಟ್ ಡೇ ಆಫ್ ದ ಸ್ಕೆಡ್ಯೂಲ್. ಆ ಸ್ಕೆಡ್ಯೂಲ್ ಬ್ರೇಕ್ ಮಾಡಿದ್ವಿ. ಅದಾದ್ಮೇಲೆ ಅವ್ರು ಇವಾಗ ಟ್ರೀಟ್ಮೆಂಟ್ ಗೆ ಅಂತ ಹೋಗಿರಲ್ಲ. ಹೌದು. ಸೊ ಹಿಂಗಾಗಿ ಮತ್ ವಾಪಸ್ ನಾವು ಬೆಟ್ ಆಗಿಲ್ಲ. ಬಿಫೋರ್ ಟ್ರೀಟ್ಮೆಂಟ್ ಒಂದ್ಸರಿ ಬೆಟ್ ಆಗಿದ್ದೆ ಅಷ್ಟೇ. ಈಗ ಬಂದ್ಮೇಲೆ ಇರೋ ಸ್ಕೆಡ್ಯೂಲ್ ಒಳಗೆ ಎಲ್ಲಾ ಸೀಕ್ವೆನ್ಸಸ್ ಕಾಂಬಿನೇಷನ್ ಆಗಿ ಇರೋದು. ಫಸ್ಟ್ ಸೀಕ್ವೆನ್ಸ್ ಅಲ್ಲಿ ಲಾಸ್ಟ್ ಶಾಟ್ ಅದು. ಅವತ್ತು ಶಿವಣ್ಣ ಅವರು ಆ ಶಾಟ್ ಕೊಟ್ಬಿಟ್ಟು ಹೊಟ್ಬಿಟ್ರು. ಅವಾಗ ಸಿಕ್ಕಿದ್ದಷ್ಟೇ, ಅಣ್ಣ ಇದು ಫಸ್ಟ್ ಶಾಟ್ ನಿಮ್ ಜೊತೆಗೆ ಅಂತಂದಾಗ ವಿಶ್ ಮಾಡಿ ಹಗ್ ಮಾಡಿ ಆಲ್ ದಿ ಬೆಸ್ಟ್ ಅವ್ರು ಚೆನ್ನಾಗಿರ್ತದೆ. ಅಂದ್ರೆ ಅವ್ರ ಜೊತೆಗೆ ಆಕ್ಟ್ ಮಾಡಿರೋ ಸೀನ್ಗಳಾಗಿಲ್ದೆ ಹೋದ್ರು ಅವ್ರು ಇದ್ದಾಗ ಸೆಟ್ನಾಗಿದ್ದಾಗ ನಾವು ಹೋಗಿರ್ತಿದ್ವಲ್ಲ, ಅವ್ರು ಬಂದಾಗ ಸೆಟ್ಟು ನಾವೇನ್ ಸ್ಪೀಡ್ ನ ಕೆಲಸ ಮಾಡ್ತಿರ್ತೀವಿ ಅದ್ರ ಡಬಲ್ ಸ್ಪೀಡ್ ನ ಕೆಲಸ ಮಾಡ್ತಾರೆ. ಅದು ಎನರ್ಜಿ ಅಲ್ಲಿ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ಅಂತ. ಸೊ ಅಷ್ಟು ಸ್ಪೀಡ್ ನ ಕೆಲಸ ಮಾಡ್ತಿರ್ತಾರೆ ಎಲ್ಲ. ಸೊ ಐ ಹೋಪ್ ನೆಕ್ಸ್ಟ್ ಬರೋ ಸೀಕ್ವೆನ್ಸಸ್ ಒಳಗೆ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದಟ್ ಎಕ್ಸ್ಪೀರಿಯನ್ಸ್. ಓಕೆ. ಸೊ ಈ ಒಂದು 2000 ಟೈಮ್ ನಲ್ಲೆಲ್ಲ ಊರ್ನಲ್ಲಿ ಒಬ್ಬೊಬ್ರದ್ದು ಫಿಲಮ್ಗಳು ಬಂದ್ರೆ ನೀವು ಮನೇಲಿ ಕೂತು ಕುಟುಂಬ ಸಮೇತರಾಗಿ ಎಲ್ಲಾದ್ರೂ ಒಂದ್ ಕಡೆ ಅಥವಾ ಫ್ರೆಂಡ್ಸ್ ಜೊತೆಗೆ ನೋಡಿರ್ತಾ ಇದ್ರಿ. ಬಟ್ ಇವತ್ತಿನ ದಿನದಲ್ಲಿ ಅವ್ರ ಜೊತೆಗೇನೆ ನೀವು ಆಕ್ಟ್ ಮಾಡ್ತಾ ಇದ್ರ ಅಂತ ಹೇಳಿದಾಗ ಮನೆಯವ್ರದ ರಿಯಾಕ್ಷನ್ ಹೇಗಿರುತ್ತೆ? ಮನೆಗೆ ನೆಕ್ಸ್ಟ್ ಮೂವಿ ಡಾಲಿ ಧನಂಜಯ ಅವ್ರ ಜೊತೆಗೆ ಧನಂಜಯ ಅವ್ರ, ನೆಕ್ಸ್ಟ್ ಶಿವಣ್ಣ ಅವ್ರ ಜೊತೆಗೆ ಶಿವಣ್ಣ ಅವ್ರ ಜೊತೆಗೆ ಅವ್ರ ನಮ್ಮವ್ರ ಎಕ್ಸ್ಪ್ರೆಷನ್ ಭಾರಿ ಬಿಡಪ್ಪ ಭಾರಿ ಬಿಡಪ್ಪ ಶಿವರಾಜ್ ಕುಮಾರ್ ಜೊತೆ ಆಕ್ಟ್ ಮಾಡತ್ತಲ್ಲ ಅದೊಂಥರ ಖುಷಿ ಅವ್ರಿಗೆ. ಫಸ್ಟ್ ಹೆದರಿಕೆ ಇರ್ತೈತಿ ಮಕ್ಕಳು ಸಿನಿಮಾ ಗಿನ್ಮಾ ಅಂತ ಅನ್ಕೊಂಡು ಲೈಫ್ ನ ಹಾಳು ಮಾಡ್ಕೊಂಡ್ಬಿಡ್ತಾರೆ ಅಂತ. ಬಟ್ ಒಂದೊಂದೇ ಪಿಕ್ಚರ್ ಆಗ್ತಾ ಸ್ವಲ್ಪ ಹೆಸರು ಮಾಡ್ತಾ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರ್ತೈತಿ, ಇಲ್ಲ ನಮ್ಮ ಹುಡುಗ ಚಲೋ ಕೆಲಸ ಮಾಡತ್ತಾನ ಅಂತ. ಹೌದು. ಇನ್ನು ಮತ್ತ ಈ ತರ ವೆಟರ್ನ್ಸ್ ಜೊತೆಗೆ ಕೆಲಸ ಮಾಡಕತ್ತಾಗ ಅವ್ರಿಗೆ ಒಂದ್ ಖುಷಿ ಅಲ್ಲ. ನಾವು ಸಣ್ಣರಿದ್ದಾಗಿಂದ ನೋಡ್ತಿರ್ತೀವಿ, ಅವರು ಏಜ್ ನಾಗಿದ್ದಾಗಿಂದ ನೋಡ್ಕೊತಾ ಬಂದಿರುವಂತ ಒಬ್ಬ ಆಕ್ಟರ್. ಸೊ ಅವ್ರ ಜೊತೆ ಕೆಲಸ ಮಾಡತ್ತಾರ ಅನ್ನೋ ಖುಷಿ ಅವ್ರಿಗಿರ್ತದೆ. ಸೊ ಬಹಳ ವರ್ಷಗಳ ಒಂದು ಜರ್ನಿ. ಸೊ ಸಿನ್ಸ್ 2007 ಇಂದ ನಾವು ತಗೊಂತೀವಿ ಅಂತ ಹೇಳಿದ್ರೆ ಇಲ್ಲಿವರೆಗೂ ಹಲವಾರು ಥಿಯೇಟರ್ ಡ್ರಾಮಾಸ್ಗಳು, ಬೀದಿ ನಾಟಕಗಳು, ಮತ್ತೆ ಕೆಲವೊಂದು ಶೋಸ್ಗಳು, ಆಸ್ ಅನ್ ಆಂಕರ್ ಆಗಿ, ಇವಾಗ ಆಕ್ಟರ್ ಆಗಿ ಆ ಒಂದು ಜರ್ನಿನ ನೋಡ್ತೀರಾ ಅಂತ ಹೇಳಿದ್ರೆ ಹೇಗ್ ಅನ್ಸುತ್ತೆ ನಿಮ್ಗೆ? ನಾವಿಬ್ರು ಒಂದೇ ಚಾನಲ್ ಕೆಲಸ ಮಾಡಿದ್ವಿ. ನಮ್ ಸೂಪರ್ ಸೀನಿಯರ್. ಇಟ್ ಸ್ಟಾರ್ಟ್ಸ್ ಫ್ರಮ್ 11 ಆಕ್ಚುಲಿ. 7 ಗೆ ಬೆಂಗಳೂರಿಗೆ ಬಂದಿದ್ದೆ, 10 ಗೆ ಕಾಲೇಜ್ ಬಿಟ್ಟೆ ನಾನು. 11 ಗೆ ಸಿಟಿಗೆ ಬಂದ. ಐ ಥಿಂಕ್ 10, 11 ಆ ಟೈಮ್ ಸಿಟಿಗೆ ಬಂದ. ಅದಾದ್ಮೇಲೆ ಥಿಯೇಟರ್ ಆದ್ಮೇಲೆ ಯೂಟ್ಯೂಬ್ ಆದ್ಮೇಲೆ ಮತ್ತೆ ಬೀದಿ ನಾಟಕ ಅದೆಲ್ಲ ಮಾಡ್ತಾ ಅದಾದ್ಮೇಲೆ ಮತ್ತೆ ಅಷ್ಟ್ರೊಳಗೇನೆ ಸೀರಿಯಲ್ಸ್ 1 ದಿವಸದ್ದು 2 ದಿವಸದ್ದು ಆ ತರದ ಪಾತ್ರಗಳು ಸಿಗ್ತಿದ್ವು, ಮಾಡ್ಕೊತ ಹೋಗ್ತಿದ್ವಿ. ಥಿಯೇಟರ್ ಮಾಡ್ಬೇಕಾದ್ರೆ ನಾನು ಎಲ್ಲೂ ಚಾನ್ಸಿಗೆ ಹೊರಗೆ ಹೋಗ್ಲಿಲ್ಲ. ಅದಕ್ಕೂ ಮುಂಚೆ ಹೋಗಿದ್ದೆ ನಾನು ಚಾನ್ಸ್ ಕೇಳಕ್ಕೆ ಅಂತಂದ್ರೆ. ಗೊತ್ತಾಗೈತಲ್ಲ, ನಾವು ಆಡಿಷನ್ ಕೊಟ್ಟಾಗ ಗೊತ್ತಾಗತ್ತೆ ಏನು ಬರೋಂಗಿಲ್ಲ ನಮ್ಗೆ, ನಾವ್ ಇನ್ನೂ ಥಿಯೇಟರ್ ಮಾಡ್ಬೇಕು, ಇನ್ನು ಸ್ವಲ್ಪ ಕಲಿಬೇಕು, ನಾವು ಶಾಲೆಗ ಕಾಲೇಜ್ನಾಗ ಮಾಡಿದ್ದೆಲ್ಲಾನು ಅಲ್ಲ ಬೇರೆದಿತ್ತಿದ್ದು ಅಂತ ಅನ್ಕೊಂಡು ಆಮೇಲೆ ಥಿಯೇಟರ್ 1-3 ವರ್ಷ ಬೇರೆ ಎಲ್ಲೂ ಹೋಗದೆ ಕಣ್ ಮುಚ್ಕೊ ಅದೇ ಮಾಡಿದ್ದು. ಬೇಡಪ್ಪ ಏನು ಮಾಡೋದ್ ಬೇಡ ಅಂತ ಅನ್ಕೊಂಡು ನಾಟಕಗಳು ಮಾಡ್ಕೋತ ರಾಜಮಾರ್ಗ ಅಂತ ಒಂದ್ ಟೀಮ್ ಇತ್ತು, ಅಲ್ಲಿ ಮಾಡಿದ್ವಿ. ಅದು ಬಿಟ್ರೆ ಹೊರಗೆ ಇನ್ನೊಂದ್ 2 ಟೀಮ್ ಜೊತೆಗೆ 2 ನಾಟಕ ಮಾಡಿದ್ವಿ. ಅದು ಬಿಟ್ರಪ್ಪ ಅಂದ್ರೆ ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ನೋಡಿ ಒಂದ್ ಸಿನಿಮಾ ಸಿಕ್ತ. ಆ ಪಿಕ್ಚರ್ ಮುಗಿಸಿದ್ವಿ, ರಿಲೀಸ್ ಆಗ್ಲಿಲ್ಲ. ಅದಾದ್ಮೇಲೆ ಇನ್ನೊಂದ್ ಸಿನಿಮಾ ಸೀರಿಯಲ್ ಆಡಿಷನ್ ಅಂತ ಹೋದಾಗ ಮತ್ತೆ ಅದು ಸಿನಿಮಾದವ್ರಿಗೆ ಲಿಂಕ್ ಸಿಕ್ಕು, ಸಿನಿಮಾ ಶುರು ಆಯ್ತು. ಅದನ್ನು ಅರ್ಧಕ್ಕೆ ನಿಂತೈತೆ. ಅರವಿಂದ್ ಕೌಶಿಕ್ ಸರ್ ಡೈರೆಕ್ಟ್ ಮಾಡ್ತಿದ್ರು. ಅದಾದ್ಗಳೇನ ನಮ್ಮ ಜನಾರ್ದನ್, ನಮ್ಮ ಕ್ಲಾಸ್ಮೇಟ್ ಅವರು, ನಮ್ಮ ಇಂಜಿನಿಯರಿಂಗ್ ಒಳಗೆ ಮೂವಿ ಡೈರೆಕ್ಟರ್. ಹೌದು. ಸೊ ಅಷ್ಟರೊಳಗೆ ಡೈರೆಕ್ಷನ್ ಕೋರ್ಸ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ರು. ಕಾಲೇಜ್ನಾಗ ಇದ್ದಾಗಿಂದ ಅನ್ಕೋತಿದ್ರು ನಾವು ಪಿಕ್ಚರ್ ಮಾಡ್ಬೇಕು ಅಂತ. ಸೊ ಈ ಪಿಕ್ಚರ್ ಮಾಡಿ. ಸೊ ಗುಲ್ಟೂನಲ್ಲಿ ನನಗೆ ಬಹಳ ಇಂಪ್ರೆಸ್ ಮಾಡುವಂತ ಒಂದು ಅಂಶ ಅಂತ ಏನು ಅಂತ ಹೇಳಿದ್ರೆ, ಲಾಸ್ಟ್ ನಲ್ಲಿ ಒಂದು ಡೈಲಾಗ್ ಹೇಳ್ತೀರಾ ಕಾನ್ಫರೆನ್ಸ್ ಇದ್ರಲ್ಲಿ ನಿಂತ್ಕೊಂಡು,
ಸೂಟ್ ಹಾಕೊಂಡು ಒಂದು ಡೈಲಾಗ್ ಹೇಳಿ ಆ ಸ್ವಾಗ್ ಅಲ್ಲಿ ಗ್ಲಾಸ್ ಹಾಕೊಂತೀರ. ಅದೊಂಥರ ಇಟ್ ಇಸ್ ಲೈಕ್ ಓಕೆ ಸ್ಟೇ ಫೂಲಿಶ್ ಸ್ಟೇ ಹಂಗ್ರಿ ಅದೊಂದು ಡೈಲಾಗ್ ಹೇಳ್ತೀರಾ. ದಟ್ ಇಂಪ್ರೆಸ್ ಮಿ ಅಲಾಟ್. ಐ ಮೀನ್ ಹೊಸಬ ಆಕ್ಟರು ಲಾಸ್ಟ್ ಅಲ್ಲಿ ಒಂದು ಇಂಪ್ರೆಸ್ ಆಗೋ ತರ ಒಂದು ಡೈಲಾಗ್ ಹೇಳ್ತಾರಲ್ಲ, ದಟ್ ಇಸ್ ಮೂವಿ ಕಂಪ್ಲೀಟ್ ಆಗಿ ಮುಗಿದ್ಮೇಲೂ ಒಂದು ಕನ್ಕ್ಲೂಷನ್ ಕೊಟ್ಟಾದ್ಮೇಲೂ ಒಂದು ಡಬಲ್ ಕ್ಲೈಮ್ಯಾಕ್ಸ್ ತರನೋ ಅಥವಾ ಇನ್ನೊಂದು ಏನೋ ತರ ಕೊಟ್ಟಾಗ ಓಕೆ ಒಂದು ಪೊಟೆನ್ಷಿಯಲ್ ಇದೆ, ಸೊ ಅದನ್ನ ರೈಟ್ ವೇನಲ್ಲಿ ಯುಟಿಲೈಸ್ ಮಾಡ್ಕೊಂತ ಇದಾರೆ ಅಂತ. ಸೊ ಬಂದಂತ ಮೂವೀಸ್ ಗಳಲ್ಲೂ ಕೂಡ ನಿಮಗೆ ಅನಿಸ್ತಾ ಇದೆಯಾ ನನ್ನ ಒಂದು ಪೊಟೆನ್ಷಿಯಲ್ ಏನಿದೆ ಅದ್ರ ತಕ್ಕನಾಗಿ ಡೈರೆಕ್ಟರ್ ಇದನ್ನ ಯುಟಿಲೈಸ್ ಮಾಡ್ಕೊಂತ ಇದಾರೆ? ಆಬ್ವಿಯಸ್ಲಿ. ಆಮೇಲೆ ಎಲ್ಲ ಕಲಿಕೆ ಹಂತದೊಳಗೆ ಇರೋದಲ್ಲ ನಾವೆಲ್ಲ. ಏನು ಅಂದ್ರೆ ಏನೋ ಒಂದು 10 ವರ್ಷ ಆಗೈತಪ್ಪ, ಒಂದ್ 20 ಪಿಕ್ಚರ್ಗಳು ಮಾಡಿದೀವಿ ಆ ತರ ಅಂತ ಇರುವುದಿಲ್ಲ. ಸ್ಟಿಲ್ ಆ ಲರ್ನಿಂಗ್ ಸ್ಟೇಜ್ ಒಳಗೆ ಇರುವಂತ ಆ ಫೇಸ್ ನಾಗ ಅದೀವಲ್ಲ ನಾವೀಗ. ಸೊ ಈಗ ಬಂದಿದ್ದೆಲ್ಲಾನು ಕೂಡ ಕಲಿಕೆ, ಬಂದಿದ್ದೆಲ್ಲ ಕೂಡ ಹೊಸ ಎಕ್ಸ್ಪೀರಿಯನ್ಸ್. ಒಂದೊಂದ್ ಪಿಕ್ಚರ್ ಒಂದೊಂದ್ ತರ ಆಯಾಮಗಳು, ಬೇರೆ ಬೇರೆ ಆಯಾಮಗಳು ಇರ್ತವೆ. ಉಲ್ಟು ಮಾಡ್ಬೇಕಾದ್ರೆ ಕಂಪ್ಲೀಟ್ಲಿ ಹೊಸದು. ಅಂದ್ರೆ ಫುಲ್ ಫ್ಲೆಜ್ಡ್ ಆಗಿ ಒಂದು ಕ್ಯಾರೆಕ್ಟರ್ನ ಯು ಹ್ಯಾವ್ ಟು ಕ್ಯಾರಿ ದಟ್ ಎಂಟೈರ್ ಸಿನಿಮಾ ಆನ್ ಯುವರ್ ಶೋಲ್ಡರ್. ಅಫ್ಕೋರ್ಸ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇರ್ತವೆ, ಬಟ್ ಥ್ರೂ ಔಟ್ ದ ಸಿನಿಮಾ ಒನ್ ಆಫ್ಟರ್ ದಿ ಅದರ್ ಸೀನ್ ನೀವೇ ಕಾಣಿಸ್ಕೊತಿರ್ತೀರಿ. ಸೊ ಆ ಜವಾಬ್ದಾರಿ ಸ್ವಲ್ಪ ಅವಾಗ ಆ ಜವಾಬ್ದಾರಿ ಹೆವಿ ಅನ್ಸಿರ್ತೈತಿ. ನೆಕ್ಸ್ಟ್ ಇನ್ನೊಂದು ಪಿಕ್ಚರ್ ಮಾಡೋಷ್ಟಾಗ ಅಲ್ಲಿ ಆಗಿದ್ದ ತಪ್ಪುಗಳನ್ನ ಕರೆಕ್ಟ್ ಮಾಡ್ಕೊಂಡು ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ. ಪ್ರತಿಭೆ ಆಗಿರ್ಲಿ, ಸಮಯ ಆಗಿರ್ಲಿ, ಕಲಿಕೆ ಆಗಿರ್ಲಿ, ರೆಡಿ ಆಗಿರೋದಾಗಿರ್ಲಿ, ಅಭ್ಯಾಸ ಆಗಿರ್ಲಿ. ಹೌದು. ಸೊ ಹಂಗೆ ಸಿನಿಮಾಯಿಂದ ಸಿನಿಮಾಗೆ ಹೊಸದೇನೋ ಒಂದ್ ಚೂರು ಸಿಗ್ತಾ ಹೋಗ್ತೈತೆ. ಮಿಸ್ಟೇಕ್ಗಳು ಕರೆಕ್ಟ್ ಹಾಕೋತಾ ಹೋಗ್ತಾವ. ಸೊ ಹಂಗೆ ಐ ಡೋಂಟ್ ಫ್ರೇಸ್ ಇಟ್ ಲೈಕ್ ದಟ್. ಅಂದ್ರೆ ನನ್ನ ಪೊಟೆನ್ಶಿಯಲ್ ನ ಎಕ್ಸ್ಪ್ಲೋರ್ ಮಾಡ್ತಿದಾರ ಇಲ್ವಾ ಅನ್ನೋದಕ್ಕಿಂತ ನನ್ನನ್ನು ನಾನು ಎಕ್ಸ್ಪ್ಲೋರ್ ಮಾಡತ್ತೀನಿ. ಅಂಡ್ ಅವ್ರಿಗೆ ಏನ್ ಎಕ್ಸ್ಪ್ಲೋರ್ ಮಾಡ್ಬೇಕು ಅದನ್ನ ಅವ್ರು ಮಾಡತ್ತಾರೆ. ಸೊ ಐ ಆಮ್ ಹ್ಯಾಪಿ, ಪ್ರಿಟಿ ಮಚ್ ಹ್ಯಾಪಿ ಅಬೌಟ್ ದ ಜರ್ನಿ. ಎಸ್.